ನಿಮಗೆ ಬಹಳ ಅಂದ್ರೆ ಫೇವರೇಟ್ ಸಾಂಗ್ ಯಾವುದು ಅಂದ್ರೆ? ಇಲ್ಲ ಸರ್, ಎಲ್ಲಾನು ಫೇವ್ರೇಟೇ ನನಗೆ ಅವರು. ಎರಡು ಕಣ್ಣಲ್ಲಿ ಯಾವ ಕಣ್ಣು ಅಂದರೆ ಹೇಳೋಕ್ಕಾಗಲ್ಲ, ಎಲ್ಲಾನು ಇಷ್ಟ ಸರ್ ನನಗೆ ಅವರು. ಈಗ ಹೆಂಗೆ KGF ಈ ಥರದ್ದು ಇದು ಯುವ ಇದೇ ಥರನೇ ಹೆಸರು ತಂದು ಕೊಡ್ತಿದೆ ಸರ್. ಪ್ರೆಸೆಂಟೇಷನ್ ಸರ್ ತುಂಬಾ ಮುಖ್ಯ. ಪ್ರೆಸೆಂಟೇಷನ್ ಯಾವ್ದು ಬೆಸ್ಟ್ ಅನಿಸುತ್ತೆ, ಇವ್ರ ಬಾಡಿ ಲ್ಯಾಂಗ್ವೇಜ್ಗೆ ಏನಿರುತ್ತೆ ಅದನ್ನ ಇಟ್ಕೊಂಡು ವರ್ಕ್ ಮಾಡೋದೇ ತುಂಬ ಮುಖ್ಯ ಸರ್ ಇಲ್ಲಿ ಅಷ್ಟೇ. ಸರ್, ಈಗ ಒಬ್ಬನೇ ಶಿವ ಒಬ್ಬನೇ ಯುವ ಆ ಹಾಡು ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಇದು ಸಾಂಗ್ ಕೇಳಿದ ತಕ್ಷಣ ಇದು ಹಿಟ್ಟಾಗುತ್ತೆ ಅನ್ನೋ ತಕ್ಷಣ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ ಸರ್. ಅದು ಕೇಳಿದ ತಕ್ಷಣ ಶೋರ್ ಶಾಟ್ ಇದು ಹಿಟ್ಟಾಗುತ್ತೆ ಅನ್ನೋ ಇದರಲ್ಲೇ ಮಾಡಿದ್ವಿ ಸರ್ ನಾವು. ತುಂಬಾ ಅಂದ್ರೆ ನೀವು ಅಪ್ಪು ಸರ್ ಜೊತೆಗೆ ಕೊಲಾಬರೇಟ್ ಆಗಿರುವಂತಹ ಎಷ್ಟೊಂದು ಸಾವಿರಾರು ತುಂಬಾ ಜಾಸ್ತಿ ಸಾಂಗ್ಸ್ಗಳಿದೆ ಆ್ಯಕ್ಚುಲಿ. ನಿಮಗೆ ಬಹಳ ಅಂದ್ರೆ ಫೇವ್ರೆಟ್ ಸಾಂಗ್ ಯಾವುದು ಅಂದ್ರೆ ನೀವು ಅವ್ರ ಜೊತೆಗೆ ಕೊಲಾಬರೇಟ್ ಆಗಿರುವ ಸಾಂಗಲ್ಲಿ ಅಂತ? ಸರ್, ನಾನು ಸರ್ಗೆ ಯಾವ್ದು ಹೇಳ್ಕೊಟ್ರು ಇಲ್ಲ ಅಂತ ಹೇಳಿಲ್ಲ. ನಾನು ಡ್ಯೂಯೆಟ್ ಇದೆ, ಡ್ಯೂಯೆಟ್ ನಂಬರ್ ಒನ್ನು ಬೇರೆ ಥರ ಮಾಡೋರು, ಡ್ಯಾನ್ಸ್ ಆಗಿ ಡ್ಯಾನ್ಸ್ ನಂಬರು ಮಾಡೋರು, ಅದು ಎಲ್ಲನೂ ಸರ್ ನನಗೆ ಅವರು ಅಂದರೆ ಹೇಳಿದ್ನಲ್ಲ ಸರ್, ಎರಡು ಕಣ್ಣಲ್ಲಿ ಯಾವ ಕಣ್ಣು ಅಂದರೆ ಹೇಳೋಕ್ಕಾಗಲ್ಲ, ಎಲ್ಲನೂ ಇಷ್ಟ ಸರ್ ನನಗೆ ಅವ್ರು ಮಾಡೋದು. ಇಲ್ಲ ಸರ್, ಎಲ್ಲನೂ ಫೇವ್ರೇಟೇ ನನಗೆ ಅವರು ಚೆನ್ನಾಗಿ ಮಾಡೋದು ಸರ್. ಇನ್ನು ಆ್ಯಕ್ಚುಲಿ ಎಲ್ಲ ಹೀರೋಗಳ ಜೊತೆಗೂ ನಿಮ್ದೊಂದು ಜರ್ನಿ ಇದೆ ಬಿಡಿ. ಅಂದರೆ ಬೇರೆ ಬೇರೆ ಅಂದರೆ ಸೂಪರ್ ಸ್ಟಾರ್ ಹೀರೋಗಳ ಜೊತೆ ಆಗಿರ್ಬೋದು, ಹೊಸಬ್ರ ಜೊತೆಗೆ ಆಗಿರ್ಬೋದು, ಎಲ್ರಿಗೂ ಚಿರಪರಿಚಿತ ಒಬ್ಬ ಅಂದರೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಂತಂದರೆ ಮೋಹನ್ ಅಂತ ಎಲ್ರಿಗೂ ಗೊತ್ತು. ಎಸ್ಪೆಷಲಿ ಈಗ KGF ಚಾಪ್ಟರ್ 1 ಸಿನಿಮಾದ ಆ್ಯಕ್ಚುಲಿ ಸಲಾಮ್ ರಾಕಿ ಬಾಯ್ ಸಾಂಗ್ ಆ್ಯಕ್ಚುಲಿ ಸರ್ ಹೆಂಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಅಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡ್ತಾ ಇರೋ ಒಂದು ಸಾಂಗ್ ಅದು. ಸೊ ಹೆಂಗಿತ್ತು ಅನುಭವ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಸರ್, ಯಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಆ್ಯಂಡ್ ಪ್ರಶಾಂತ್ ಸರ್ಗೆ ಸರ್. ನಾನು ಹೋಗಿ ಒಂದಷ್ಟು ಈ ಥರ ನಾನು ಅವಾಗ ತಾನೇ ಮಾಸ್ಟರ್ ಕಾರ್ಡ್ ತೊಗೊಂಡಿದ್ದೆ ಸರ್. ನಾನು ಇಂಡಿಪೆಂಡೆಂಟಾಗಿ ಒಂದು ಸರಿ ಯಶ್ ಸರ್ ಕಾಲ್ ಮಾಡಿದ್ರು, ಅದು ನಮ್ಮ ಮಾಸ್ಟರ್ ಕೈಯಿಂದ ಫೋನ್ ಮಾಡಿಸಿ ನನ್ನ ಕರೆಸಿದ್ರು. ಹೋಗೋದಾಗ ಒಂದಷ್ಟು ಕಾನ್ಸೆಪ್ಟ್ ಹೇಳಿದೆ, ಚೆನ್ನಾಗಿ ಹೇಳಿದೆ ಕಣೋ ಅಂತಂದರು. ಪ್ರಶಾಂತ್ ಸರ್ಗೂ ಅಲ್ಲಿ ಇಂಪ್ರೆಸ್ ಆಗಿತ್ತು. ಆಮೇಲಿಂದ ಫೋನ್ ಮಾಡಿದ್ರು, ಬಾ ನೀನೇ ಮಾಡು ಅಂತೇಳಿ. ನನಗೆ ತುಂಬಾ ಖುಷಿ ಆಯಿತು. ಮತ್ತು ಡ್ಯಾನ್ಸೇ ಇಲ್ದಿರೋ ಒಂದು ಮಾಡೋದು ಚಾಲೆಂಜ್ ಇದೆ ಸರ್ ಇಲ್ಲಿ. ಒಂದಷ್ಟು ಕಾನ್ಸೆಪ್ಟ್ ಅಂತ ಏನು ಇವಾಗ ಯುವಾದಲ್ಲಿದೆ ಆ ಥರದ್ದೆಲ್ಲನೂ ಆ ಥರನೇ ಕಾನ್ಸೆಪ್ಟ್ ತೊಗೊಂಡೋಗಿ ಹೇಳಿದೆ. ತುಂಬಾ ಖುಷಿ. ಅದು ಹೊಂಬಾಳೆ ಪಿಕ್ಚರ್ ಹೇಳಿದ್ನಲ್ಲ ಸರ್, ಏನೊಂದನ್ನು ಕೇಳಿದ್ರು ಇಲ್ಲ ಅಂದಿರ ಒಂದಷ್ಟು ಬುಕ್ಕೆ ತೊಗೊಂಡೋಗಿದೆ, ಒಂದಷ್ಟು ಮಾಡಿ ಈ ಥರ ಅಂದ್ಕೊಂಡು. ತುಂಬಾ ಸಪೋರ್ಟಿವ್ ಸರ್. ಪ್ರಶಾಂತ್ ಸರು ಅಷ್ಟೇ, ಮತ್ತು ಯಶ್ ಸರು ಅಷ್ಟೇ, ತುಂಬಾ ಎಂಕರೇಜ್ ಮಾಡೋರು. ನಾನು ಅವಾಗ ತೊಗೊಂಡಿದ್ದೆ ಇಂಡಿಪೆಂಡೆಂಟ್ಗೆ ಒಂದು ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟರು ಸರ್ ಆ ಸಾಂಗ್ನ. ತುಂಬಾ ಹೆಲ್ಪ್ ಆಯ್ತು ನನಗೆ ಒಂದು ಡ್ಯಾನ್ಸ್ ಇದಕ್ಕೆ ಒಂದು ಒಳ್ಳೆ ಮೈಲಿಗಲ್ಲಾಯಿತು. ಅಲ್ಲಿಂದ ಒಂದಷ್ಟು ಒಳ್ಳೊಳ್ಳೆ ಸಾಂಗ್ಸ್ಗಳು ಬರ್ತಾವೆ. ಈಗ ಹೆಂಗೆ KGF ಈ ಥರದ್ದು ಇದು ಯುವ ಇದೇ ಥರನೇ ಹೆಸರು ತಂದು ಕೊಡ್ತಿದೆ ಸರ್. ಸರ್, ಈಗ ಪ್ರತಿಯೊಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಒಂದು ಕ್ರಿಯೇಟಿವ್ ಟೈಮಿಂಗ್ ಅಂತ ಇರುತ್ತೆ ಆ್ಯಕ್ಚುಲಿ. ಈಗ ನೀವು ಫಸ್ಟ್ ಟ್ಯೂನ್ ಕೇಳಿದ ತಕ್ಷಣ ಅಥವಾ ಈ ಹಾಡು ನೋಡಿದ ತಕ್ಷಣ ನಿಮಗೆ ಯಾವ ಟೈಮಲ್ಲಿ ಅಂದರೆ ನಿಮಗೆ ಹೆಂಗೆ ಅದನ್ನು ನೀವು ಕೊರಿಯೋಗ್ರಾಫ್ ಮಾಡ್ಕೊಳ್ತೀರಾ ಮನಸ್ಸೊಳಗಡೆ? ಅಂದರೆ ಇದನ್ನು ಹಿಂಗೆ ಮಾಡಿಸ್ಬೋದು, ಅದೆಲ್ಲ ಹೆಂಗೆ ಹೊಳೆಯುತ್ತೆ? ಯಾವ ಟೈಮಿಂಗ್ ನಿಮ್ಮದು ಕ್ರಿಯೇಟಿವ್ ಟೈಮಿಂಗ್ ಯಾವುದು ಆ್ಯಕ್ಚುಲಿ ಅಂತ? ಸರ್, ಹೆಂಗೆ ಅಂತ ಗೊತ್ತಿಲ್ಲ. ಅಂದರೆ ನಾವು ಅದು ವರ್ಕ್ ಮಾಡ್ಕೊಂಡಿಲ್ಲ ಸರ್. ನಮ್ಮ ಮಾಸ್ಟರ್ ಅದೇ ಹೇಳ್ದಲ್ಲ ಸರ್, ತಂದೆ ತಾಯಿ ಆಶೀರ್ವಾದ, ನಮ್ಮ ಗುರುಗಳು ಆಶೀರ್ವಾದ ಇರುತ್ತೆ. ಅದು ಹರ್ಷ ಸರ್ ಜೊತೆ ಇದ್ದಾಗಿಂದನೂ ನನಗೆ ಅಭ್ಯಾಸ ಆಯಿತು ಸರ್. ಏನು ಕೊಟ್ಟರು ಅದು ಮಾಡೋ ಥರದ್ದು ಒಂದಷ್ಟು ಮೂಮೆಂಟ್ಗಳು ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ಅದು ಇರುತ್ತೆ ಸರ್. ಅದರಲ್ಲಿ ಏನು ಕ್ರಿಯೇಟಿವ್ ಮಾಡ್ಬೋದು ಅನ್ನೋದು ಒಂದು ಮುಖ್ಯ ಆಗಿರುತ್ತೆ ಅಷ್ಟೇ. ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ಇದಾಕರೆ ಒಂದು 10 ಥರ ಮಾಡ್ತಾರೆ. ನಾವು ಅದರಲ್ಲಿ ಯಾವುದು ಕ್ಯಾಚ್ ಆಗುತ್ತೆ ಆ ಥರದ್ದೊಂದು ಮಾಡಬೇಕು ಅನ್ನೋದು ಒಂದು ಪ್ರೆಸೆಂಟೇಷನ್ ಸರ್. ತುಂಬಾ ಮುಖ್ಯ. ಪ್ರೆಸೆಂಟೇಷನ್ ಯಾವ್ದು ಬೆಸ್ಟ್ ಅನಿಸುತ್ತೆ, ಇವ್ರ ಬಾಡಿ ಲ್ಯಾಂಗ್ವೇಜ್ಗೆ ಏನಿರುತ್ತೆ ಅದನ್ನ ಇಟ್ಕೊಂಡು ವರ್ಕ್ ಮಾಡೋದೇ ತುಂಬ ಮುಖ್ಯ ಸರ್ ಇಲ್ಲಿ ಅಷ್ಟೇ. ಸರ್, ಈಗ ಒಬ್ಬನೇ ಶಿವ ಒಬ್ಬನೇ ಯುವ ಆ ಹಾಡು ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಕೊರಿಯೋಗ್ರಾಫ್ ಮಾಡಬೇಕು ಅಂತ ನಿಮ್ಗೊಂದು ಕರೆ ಬಂದಾಗ ಆ ಹಾಡು ಕೇಳಿದಾಗ ಏನು ಅನಿಸ್ತು ನಿಮಗೆ? ಸರ್, ಫಸ್ಟು ಕೇಳಿದ ತಕ್ಷಣ ಕ್ಯಾಚಿ ಇತ್ತು ನಮ್ಗೆ. ಏನಂದರೆ ಸರ್, ಯಾವುದೇ ಆಗಲಿ ಒಂದು ನಾವೇನೇ ಹೆಸರು ಮಾಡಿದ್ರು ಅದು ಕ್ಯಾಚಿ ಆಗಿರಬೇಕು. ಯಾಕೆಂದರೆ ಅದೊಂದು ಸಾಂಗ್ ಹಿಟ್ ಆಗೋಕ್ಕೆ ಫಸ್ಟು ನಾವು ಕೊರಿಯೋಗ್ರಫಿ ಹಿಟ್ ಆಗೋಕ್ಕೆ ಸಾಂಗೇ ಮುಖ್ಯ ಆಗಿರುತ್ತೆ ಸರ್. ಇದು ಸಾಂಗು ಕೇಳಿದ ತಕ್ಷಣ ಇದು ಹಿಟ್ಟಾಗುತ್ತೆ ಅನ್ನೋ ತಕ್ಷಣ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ ಸರ್. ಆ ಥರನೇ ವರ್ಕ್ ಮಾಡಿರೋದು. ಅದು ಕೇಳಿದ ತಕ್ಷಣ ಶೋರ್ ಶಾಟ್ ಇದು ಹಿಟ್ಟಾಗುತ್ತೆ ಅನ್ನೋ ಇದರಲ್ಲೇ ಮಾಡಿದ್ವಿ ಸರ್ ನಾನು ಕಂಪೋಸಿಂಗ್. ಸೊ ಈಗ ಅದು ಬಿಟ್ಟರೆ ನಮಗೆ ಅದೇ ಲಿರಿಕಲ್ ವಿಡಿಯೋ ಬಿಟ್ಟಿರೋದ್ರಿಂದ ನಮಗೆ ಆ್ಯಕ್ಚುಲಿ ಜಾಸ್ತಿ ನೋಡೋಕ್ಕೇನೂ ಗೊತ್ತಿಲ್ಲ. ಬಟ್ ನಮಗೆ ಆಡಿಯನ್ಸಿಗೆ ನೋಡಿದ ತಕ್ಷಣ ಏನೋ ಸರ್ಪ್ರೈಸ್ ಅಂದರೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಮೂವ್ಸ್ ಅಂದರೆ ನುಂಚಾಕಿದೆ ಅಂತ ಹೇಳಿದ್ರೆ, ಅದು ಬಿಟ್ಟು ಸರ್ಪ್ರೈಸ್ ಆಗುವಂತಹ ಎಲಿಮೆಂಟ್ಸ್ ಏನೆಲ್ಲ ಇರುತ್ತೆ ಆ 2 ಹಾಡುಗಳಲ್ಲಿ ಅಂತ? ಸರ್, ಇದನ್ನು ಡೈರೆಕ್ಟ್ರ್ ಕೇಳಬೇಕು, ನಾವು ಹೇಳಂಗಿಲ್ಲ. ಬಟ್ ಚೆನ್ನಾಗಿದೆ ಸರ್. ಒಂದಷ್ಟು ಮೂವ್ಸು ಬೇರೆ ಬೇರೆ ಥರದ್ದು ಇದೆ, ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಲೆಂತ್ ಹಾಕಿದ್ದಾರೆ ಅನ್ಕೋತೀನಿ ವಿಡಿಯೋಲಿ. ಅದೇ ಥರದ್ದು ಮಧ್ಯದೆಲ್ಲ ಇದೆ. ಮತ್ತು ಸೆಟ್ಗಳು ಒಳ್ಳೆ ಬೇರೆ ಬೇರೆ ಥರ ಸೆಟ್ ವರ್ಕ್ ಆಗಲಿ ಮತ್ತು ಕ್ಯಾಮ್ರಾ ವರ್ಕ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಪ್ರತಿಯೊಂದು ಕಾಸ್ಟ್ಯೂಮ್ಗಳಾಗಲಿ ವಿಭಿನ್ನ ಇದೆ ಸರ್. ರೆಗ್ಯುಲರ್ ಇಲ್ಲದ ಕಾಸ್ಟ್ಯೂಮಲ್ಲೂ ಅಷ್ಟೇ, ಮತ್ತು ಮೇಕಿಂಗಲ್ಲೂ ತುಂಬಾ ವರ್ಕ್ ಇದೆ ಸರ್.